ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಚಿತ್ರದುರ್ಗದ ರೈತರಿಗೆ ಸಿಹಿ ಸುದ್ದಿ. ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಮತ್ತು ಕಡಲೆಕಾಳು ಖರೀದಿ. ತೆರಿಗೆಯ ಹೊರೆ ಬ್ರಾಂಡೆಡ್ ಪಂಪ್ಸೆಟ್ಗಳ ವ್ಯಾಪಾರದ ಮೇಲಾಗುತ್ತಿದೆ ಎಂದ ವರದಿ. ಕೃಷಿ, ಇಂಧನ ಮತ್ತು ಔಷಧಗಳ ವಲಯಗಳಲ್ಲಿ ವ್ಯಾಪಾರದ ಬಗ್ಗೆ ಮಾತುಕತೆ ನಡೆಸಿದ ಭಾರತ ಮತ್ತು ಮಯನ್ಮಾರ್. ಹಳದಿ ಬಟಾಣಿಯ ಆಮದು ರಹಿತ ತೆರಿಗೆಯನ್ನು ಮುಂದುವರಿಸುವುದಿಲ್ಲ, ಕೇಂದ್ರ ಸರ್ಕಾರದಿಂದ ಸ್ಪಷ್ಟನೆ. ಆಂಧ್ರ ಮತ್ತು ಮಹಾರಾಷ್ಟ್ರದಲ್ಲಿ ಕಾಣಿಸಿಕೊಂಡ ಹಕ್ಕಿ ಜ್ವರ. ಕರ್ನಾಟಕದವರು ಭಯಪಡುವ ಅಗತ್ಯ ಇಲ್ಲ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಪಾತಾಳಕ್ಕಿಳಿದ ಅಂತರ್ಜಲ. ಭಾರತದ ಭವಿಷ್ಯವು ಇದೇ ತರಹ ಇರಲಿದೆ ಎಂದ ತಜ್ಞರು. ಇದೀಗ ವಾರ್ತೆಗಳ ವಿವರ. ಚಿತ್ರದುರ್ಗದ ರೈತರಿಗೆ ಸಿಹಿ ಸುದ್ದಿ. ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಮತ್ತು ಕಡಲೆಕಾಳು ಖರೀದಿ. ಚಿತ್ರದುರ್ಗ ಜಿಲ್ಲೆಯ ರೈತರಿಂದ ಕೇಂದ್ರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ತೊಗರಿ ಮತ್ತು ಕಡಲೆಕಾಳನ್ನು ಖರೀದಿ ಮಾಡಲಾಗುತ್ತದೆ. ಎನ್ಸಿಸಿಎಫ್ನ ಆದೇಶದಂತೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿಯವರು ಖರೀದಿ ಪ್ರಕ್ರಿಯೆಯನ್ನು ಆರಂಭಿಸಲಿದ್ದಾರೆ. ಇವತ್ತಿನಿಂದಲೇ ನೋಂದಣಿ ಪ್ರಕ್ರಿಯೆ ಪ್ರಾರಂಭ. ನೋಂದಣಿಯ ಕೊನೆಯ ದಿನಾಂಕ ಮಾರ್ಚ್ 30. ರೈತರು ತಮ್ಮ ಮತ್ತು ಜಮೀನಿನ ವಿವರ, ಪಹಣಿ ವಿವರ, ಫ್ರೂಟ್ ಸಂಖ್ಯೆ, ಆಧಾರ್ ಪ್ರತಿಯನ್ನು ತೆಗೆದುಕೊಂಡು ಹೋಗಿ ನೋಂದಾಯಿಸಿಕೊಳ್ಳತಕ್ಕದ್ದು. ಒಬ್ಬ ರೈತನಿಂದ 1 ಎಕರೆಗೆ 4 ಕ್ವಿಂಟಾಲ್ನಿಂದ 40 ಕ್ವಿಂಟಾಲ್ವರೆಗೆ ತೊಗರಿ ಬೆಳೆಯನ್ನು ಖರೀದಿಸಲಾಗುತ್ತದೆ. ನಿಗದಿಪಡಿಸಿರುವ ತೊಗರಿಯ ಕನಿಷ್ಠ ಬೆಂಬಲ ಬೆಲೆ ಕ್ವಿಂಟಾಲ್ಗೆ 7,550 ರೂಪಾಯಿ. ಇನ್ನು ಎಕರೆಗೆ 4 ರಿಂದ 20 ಕ್ವಿಂಟಾಲ್ ಕಡಲೆ ಬೆಳೆಯನ್ನು ಒಬ್ಬ ರೈತರಿಂದ ಖರೀದಿಸಲಾಗುತ್ತದೆ. ಕಡಲೆಯ ಕನಿಷ್ಠ ಬೆಂಬಲ ಬೆಲೆ ಕ್ವಿಂಟಾಲ್ಗೆ 5,650 ರೂಪಾಯಿ. ಜಿಲ್ಲೆಯ ಬಹಳಷ್ಟು ಕಡೆ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ಚಿತ್ರದುರ್ಗ ಶಾಖಾ ವ್ಯವಸ್ಥಾಪಕ ಶ್ರೀ ಎಸ್ ಬಸವೇಶ್ ನಾಡಿಗರ್ ಅವರು ತಿಳಿಸಿದ್ದಾರೆ. ತೆರಿಗೆಯ ಹೊರೆ ಬ್ರಾಂಡೆಡ್ ಪಂಪ್ಸೆಟ್ಗಳ ವ್ಯಾಪಾರದ ಮೇಲಾಗುತ್ತಿದೆ ಎಂದ ವರದಿ. 2021ರವರೆಗೆ ಬ್ರಾಂಡೆಡ್ ಪಂಪ್ಸೆಟ್ಗಳ ಮೇಲೆ 12% GST ಬೀಳುತ್ತಿತ್ತು. ಆದರೆ 2021ರಲ್ಲಿ ಇದನ್ನು 18% ಏರಿಸಲಾಯಿತು. ಇದರ ಪರಿಣಾಮ ನೇರವಾಗಿ ಪಂಪ್ಸೆಟ್ಗಳ ವ್ಯಾಪಾರದ ಮೇಲಾಗುತ್ತಿದೆ ಎಂದು ವರದಿಗಳು ತಿಳಿಸಿವೆ. ಅತ್ಯುತ್ತಮ ಗುಣಮಟ್ಟದ ಪಂಪ್ಸೆಟ್ಗಳಿಗೆ ಮೊದಲೇ ಬೆಲೆ ಜಾಸ್ತಿ, ಅದರ ಮೇಲೆ 18% ತೆರಿಗೆ ವಿಧಿಸಲಾಗುತ್ತಿದೆ. ಇದರಿಂದ ಬ್ರಾಂಡೆಡ್ ಅಲ್ಲದ ಪಂಪ್ಸೆಟ್ಗಳಿಗೆ ಹೋಲಿಸಿದರೆ ಇವುಗಳ ಬೆಲೆ 3 ಪಟ್ಟು ಹೆಚ್ಚಾಗುತ್ತದೆ. ಚೀನಾದಿಂದ ಬಿಡಿ ಭಾಗಗಳನ್ನು ತಂದು ಇಲ್ಲಿ ಜೋಡಿಸಿ ಮಾರುವ ಕಡಿಮೆ ಗುಣಮಟ್ಟದ ಪಂಪ್ಸೆಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ರೈತರಿಗೆ ದೊರೆಯುತ್ತಿವೆ. ಅಗ್ಗದ ಪಂಪ್ಸೆಟ್ಗಳು ಹೆಚ್ಚು ವಿದ್ಯುತ್ತನ್ನು ತಿನ್ನುತ್ತವೆ. ಅವುಗಳ ಕಾರ್ಯಕ್ಷಮತೆ ಸಹ ಕಡಿಮೆ. ಆದರೆ ಸರ್ಕಾರ ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ನೀಡುವುದರಿಂದ ರೈತರಿಗೆ ಯಾವುದೇ ಚಿಂತೆ ಇಲ್ಲ. ಬ್ರಾಂಡೆಡ್ ಪಂಪ್ಗಳಿಗೆ ಹೋಲಿಸಿದರೆ ಬ್ರಾಂಡ್ ಇಲ್ಲದ ಅಗ್ಗದ ಪಂಪ್ಸೆಟ್ಗಳ ಮಾರಾಟ ಸುಮಾರು 30% ಹೆಚ್ಚಿದೆ. ಬಿಡಿ ಭಾಗಗಳನ್ನು ತಂದು ಜೋಡಿಸಿ ಮಾರುವ ಪಂಪ್ಸೆಟ್ಗಳಿಗೆ ಯಾವುದೇ ತೆರಿಗೆ ಇಲ್ಲದಿರುವುದು ಅಗ್ಗದ ಪಂಪ್ಸೆಟ್ಗಳು ರೈತರನ್ನು ಸೇರಲು ಇನ್ನಷ್ಟು ಸಹಾಯ ಮಾಡಿವೆ. ಸರ್ಕಾರ ವಿದೇಶದಿಂದ ಬರುತ್ತಿರುವ ಪಂಪ್ಸೆಟ್ನ ಬಿಡಿ ಭಾಗಗಳ ಮೇಲೆ ನಿಗಾ ವಹಿಸಬೇಕು, ಇಲ್ಲವೋ ಬ್ರಾಂಡೆಡ್ ಪಂಪ್ಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಬೇಕು ಎಂದು ದಕ್ಷಿಣ ಭಾರತದ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀ ಮಿಥುನ್ ರಾಮದಾಸ್ ಅವರು ಸರ್ಕಾರವನ್ನು ಕೋರಿಕೊಂಡಿದ್ದಾರೆ. 2025-26ಕ್ಕೆ ಒರಿಸ್ಸಾ ರಾಜ್ಯಕ್ಕೆ 2,52,000 ಕೋಟಿ ರೂಪಾಯಿ ಸಾಲ ಸಾಮರ್ಥ್ಯವನ್ನು ನೀಡಲಿರುವ ನಬಾರ್ಡ್. ಒರಿಸ್ಸಾ ರಾಜ್ಯ ಸರ್ಕಾರ ಕಳೆದ ವರ್ಷ ರೈತರಿಗಾಗಿ ಹಲವಾರು ನೂತನ ಯೋಜನೆಗಳನ್ನು ಘೋಷಿಸಿತ್ತು. ಕೃಷಿಯಲ್ಲಿ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿ ಮಾಡಲು ಬೇಕಾದ ಧನ ಸಹಾಯವನ್ನು ಮಾಡುವಂತೆ, ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಸಾಲವನ್ನು ನೀಡುವಂತೆ ಬ್ಯಾಂಕುಗಳಿಗೆ ತಿಳಿಸಲಾಗಿತ್ತು. ಇದೀಗ ನಬಾರ್ಡ್ ಸಹ ಒರಿಸ್ಸಾ ಸರ್ಕಾರದ ಯೋಜನೆಗೆ ಸಹಕಾರಿಯಾಗುವಂತೆ ಸಾಲ ಸಾಮರ್ಥ್ಯವನ್ನು ಹೆಚ್ಚಿಸಿದೆ. ಹಿಂದಿನ ಹಣಕಾಸು ವರ್ಷ ನಬಾರ್ಡ್ 2,10,140 ಕೋಟಿ ರೂಪಾಯಿಯ ಸಾಲವನ್ನು ಒರಿಸ್ಸಾ ರಾಜ್ಯದ ರೈತರಿಗೆ ನೀಡಲು ಬ್ಯಾಂಕುಗಳಿಗೆ ಅನುಮತಿ ನೀಡಿತ್ತು. ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಮಾಡಬೇಕು ಎಂದಿರುವ ಕಾರ್ಯಗಳನ್ನು ಗಮನದಲ್ಲಿರಿಸಿಕೊಂಡು 2025-26ಕ್ಕೆ ಸಾಲ ಸಾಮರ್ಥ್ಯವನ್ನು 2,52,000 ಕೋಟಿ ರೂಪಾಯಿಗೆ ಏರಿಸಲಾಗಿದೆ. ಇದರರ್ಥ ರಾಷ್ಟ್ರೀಕೃತ ಬ್ಯಾಂಕುಗಳು, ಸಹಕಾರಿ ಸಂಘಗಳು ಮತ್ತು ಸ್ವಸಹಾಯ ಸಂಘಗಳು ಮುಂದಿನ ಹಣಕಾಸು ವರ್ಷದಲ್ಲಿ ರೈತರಿಗೆ 2,52,000 ಕೋಟಿ ರೂಪಾಯಿಯ ಸಾಲ ನೀಡಬಹುದು. ನಬಾರ್ಡ್ನ ಈ ನಡೆಯನ್ನು ಸ್ವಾಗತಿಸಿದ ಒರಿಸ್ಸಾದ ಉಪಮುಖ್ಯಮಂತ್ರಿಗಳಾದ ಶ್ರೀ ಕನಕ್ ವರ್ಧನ್ ಸಿಂಗ್ ದಿಯೋ, ರಾಜ್ಯದಲ್ಲಿ ಕೃಷಿ ಮತ್ತು ಕೃಷಿಕರು ಇನ್ನಷ್ಟು ಲಾಭ ಗಳಿಸಲು ಇದು ನೆರವಾಗುತ್ತದೆ ಎಂದು ಸಂತಸವನ್ನು ವ್ಯಕ್ತಪಡಿಸಿದರು. ಕರ್ನಾಟಕಕ್ಕಾಗಿ ನಬಾರ್ಡ್ ಹಿಂದಿನ ಹಣಕಾಸು ವರ್ಷದಲ್ಲಿ 3,97,000 ಕೋಟಿ ರೂಪಾಯಿಯ ಸಾಲದ ಮಿತಿಯನ್ನು ನಿಗದಿಪಡಿಸಿತ್ತು. ಈ ಹಣಕಾಸು ವರ್ಷದಲ್ಲಿ ನಬಾರ್ಡ್ ನಮ್ಮ ರಾಜ್ಯಕ್ಕೆ ಎಷ್ಟು ಸಾಲದ ಮಿತಿಯನ್ನು ನೀಡಲಿದೆ ಎಂದು ಕಾದು ನೋಡಬೇಕಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ.
ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಎಕೋ ಸೈನ್ಸಸ್. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕೃಷಿ, ಇಂಧನ ಮತ್ತು ಔಷಧಗಳ ವಲಯದಲ್ಲಿ ವ್ಯಾಪಾರದ ಬಗ್ಗೆ ಮಾತುಕತೆ ನಡೆಸಿದ ಭಾರತ ಮತ್ತು ಮಯನ್ಮಾರ್. ಫೆಬ್ರವರಿ 14ರಂದು ನವದೆಹಲಿಯಲ್ಲಿ ಭಾರತ ಮತ್ತು ಮಯನ್ಮಾರ್ ದೇಶಗಳ ಮುಖಂಡರ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ಈ ಸಭೆಯಲ್ಲಿ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಶ್ರೀ ಜಿತಿನ್ ಪ್ರಸಾದ್ ಮತ್ತು ಮಯನ್ಮಾರ್ನ ಹಣಕಾಸು ಸಹ ಸಚಿವರಾದ ಶ್ರೀ ಹಿಯು ಮಿನ್ ಅವರು ಭಾಗವಹಿಸಿದ್ದರು. ಬೇಳೆಕಾಳು, ಭತ್ತ ಮತ್ತು ಸಾಂಬಾರು ಬೆಳೆಗಳ ರಫ್ತು ಆಮದಿನ ಬಗ್ಗೆ ಹೊಸ ಒಪ್ಪಂದಕ್ಕೆ ಬರಲಾಯಿತು. ಕೃಷಿ ವಲಯದ ಜೊತೆಗೆ ಪೆಟ್ರೋಲಿಯಂ ಮತ್ತು ಔಷಧಿ ಉತ್ಪನ್ನಗಳ ವ್ಯಾಪಾರದ ಬಗ್ಗೆ ಉಲ್ಲೇಖಿಸಲಾಯಿತು. ಭಾರತ ಸದ್ಯಕ್ಕೆ ಮಯನ್ಮಾರ್ ದೇಶದಲ್ಲಿ ಹಲವಾರು ಯೋಜನೆಗಳನ್ನು ನಡೆಸುತ್ತಿದೆ. ಕೆಲವು ವರ್ಷಗಳಿಂದ 2 ದೇಶಗಳು ಕೊಂಡು ತೆಗೆದುಕೊಳ್ಳುವಿಕೆಯಲ್ಲಿ ನಿರತವಾಗಿವೆ. ಕೆಲ ತಿಂಗಳ ಹಿಂದಷ್ಟೇ ವ್ಯಾಪಾರವನ್ನು ಆಯಾ ದೇಶಗಳಲ್ಲಿ ಚಲಾವಣೆಯಾಗುತ್ತಿರುವ ನಾಣ್ಯ ಪದ್ಧತಿಯಲ್ಲೇ ನಡೆಸಬೇಕು ಎನ್ನುವ ಒಪ್ಪಂದವಾಗಿದೆ. ಈಗ ನಡೆದಿರುವ ಹೊಸ ಒಪ್ಪಂದ 2 ದೇಶಗಳ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎನ್ನಲಾಗಿದೆ. ಹಳದಿ ಬಟಾಣಿಯ ಆಮದು ರಹಿತ ತೆರಿಗೆಯನ್ನು ಮುಂದುವರಿಸುವುದಿಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಡಿಸೆಂಬರ್ 2023ರಲ್ಲಿ ಭಾರತ ಸರ್ಕಾರ ಹಳದಿ ಬಟಾಣಿಯ ಆಮದು ಶುಲ್ಕವನ್ನು ಶೂನ್ಯಕ್ಕಿಳಿಸಿತ್ತು. ದೇಶೀಯ ಮಾರುಕಟ್ಟೆಯಲ್ಲಿ ಬೇಳೆಕಾಳುಗಳ ಹೆಚ್ಚಾದ ಬೇಡಿಕೆಯಿಂದ ಈ ನಿರ್ಧಾರಕ್ಕೆ ಬರಲಾಗಿತ್ತು. ಪರಿಸ್ಥಿತಿ ಸುಧಾರಿಸಿದ ಹಿನ್ನೆಲೆಯಲ್ಲಿ ಶೂನ್ಯ ಸುಂಕ ಆಮದಿನ ಅವಧಿಯನ್ನು ಮತ್ತು 3 ಬಾರಿ ವಿಸ್ತರಿಸಲಾಗಿತ್ತು. ಈ ತಿಂಗಳ ಅಂತ್ಯಕ್ಕೆ ಅಂದರೆ ಫೆಬ್ರವರಿ 28ಕ್ಕೆ ಶೂನ್ಯ ಆಮದು ಸುಂಕದ ಅವಧಿಯು ಮುಕ್ತಾಯವಾಗುತ್ತದೆ. ಅಂದರೆ ಮಾರ್ಚ್ 1ರಿಂದ ವಿದೇಶದಿಂದ ಹಳದಿ ಬಟಾಣಿಯನ್ನು ತರಬೇಕು ಎಂದರೆ ಆಮದು ಸುಂಕವನ್ನು ಕಟ್ಟಬೇಕು. ಈ ಬಾರಿ ಮುಂಗಾರಿನಲ್ಲಿ ಭಾರತದಲ್ಲೇ ಒಳ್ಳೆಯ ಪ್ರಮಾಣದಲ್ಲಿ ಬೇಳೆಕಾಳುಗಳನ್ನು ಬೆಳೆಯಲಾಗಿದೆ. ಹಿಂಗಾರಿನಲ್ಲೂ ಸಹ ಅತ್ಯುತ್ತಮವಾದ ಬಿತ್ತನೆಯಾಗಿದೆ. ಹೀಗಾಗಿ ಈ ಬಾರಿ ಭಾರತದಲ್ಲಿ ಬೇಳೆಕಾಳುಗಳ ಕೊರತೆ ಅಷ್ಟಾಗಿ ಕಾಡುವುದಿಲ್ಲ. ಇದರಿಂದ ಈ ಹಳದಿ ಬಟಾಣಿಯ ಸುಂಕರಹಿತ ಆಮದನ್ನು ಮುಂದುವರಿಸುವುದಿಲ್ಲ. ಶೀಘ್ರದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳ ಮತ್ತು ಸಚಿವರ ಸಭೆ ಕರೆದು ಆಮದು ಸುಂಕವನ್ನು ನಿರ್ಧರಿಸುತ್ತೇವೆ. ಇದರಿಂದ ನಮ್ಮ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಆಹಾರ ಸಚಿವ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟಪಡಿಸಿದ್ದಾರೆ. ಸಚಿವರೇ ಖುದ್ದಾಗಿ ತಿಳಿಸಿರುವುದರಿಂದ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಂತಾಗಿ ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸರ್ಕಾರದ ಈ ನಡೆಯನ್ನು ಶ್ಲಾಘಿಸಿರುವ ಭಾರತ ಬೇಳೆಕಾಳುಗಳ ಮತ್ತು ಆಹಾರ ಧಾನ್ಯಗಳ ಸಂಘ IGPA, ಸರ್ಕಾರ ನಮ್ಮ ರೈತರ ಹಿತಾಸಕ್ತಿಯ ಬಗ್ಗೆ ಯೋಚಿಸುತ್ತಿರುವುದು ಖುಷಿಯ ವಿಚಾರ. ಬೇಳೆಕಾಳುಗಳಿಗೆ ಬೇರೆ ಬೇರೆ ಆಮದು ಸುಂಕ ನಿಗದಿಪಡಿಸುವ ಬದಲು ಎಲ್ಲದಕ್ಕೂ ಏಕರೂಪದ ಆಮದು ಸುಂಕವನ್ನು ನಿಗದಿಪಡಿಸುವ ಆಮದು ನೀತಿಯನ್ನು ಸರ್ಕಾರ ತರಬೇಕು ಎಂದಿದೆ. ಆಂಧ್ರ ಮತ್ತು ಮಹಾರಾಷ್ಟ್ರದಲ್ಲಿ ಕಾಣಿಸಿಕೊಂಡ ಹಕ್ಕಿ ಜ್ವರ. ಕರ್ನಾಟಕದವರು ಭಯಪಡುವ ಅಗತ್ಯ ಇಲ್ಲ ಎಂದು ಸ್ಪಷ್ಟಪಡಿಸಿದ ಪಶು ಆರೋಗ್ಯ ಇಲಾಖೆ. ಪಕ್ಕದ ರಾಜ್ಯಗಳಾದ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರದ ಕೋಳಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಇದೇ ಕಾರಣದಿಂದಾಗಿ ಆಂಧ್ರಪ್ರದೇಶದಿಂದ ಮತ್ತು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುತ್ತಿದ್ದ ಕೋಳಿಗಳ ದಾಸ್ತಾನನ್ನು ತಡೆಹಿಡಿಯಲಾಗಿದೆ. ಸಾವಿರಾರು ಕೋಳಿಗಳನ್ನು ಹೊತ್ತು ತರುತ್ತಿದ್ದ ಟ್ರಕ್ಗಳನ್ನು ಆಂಧ್ರ ಮತ್ತು ಮಹಾರಾಷ್ಟ್ರದ ಗಡಿಯಿಂದ ಅಧಿಕಾರಿಗಳು ವಾಪಸ್ ಕಳಿಸುತ್ತಿದ್ದಾರೆ. ಹಕ್ಕಿ ಜ್ವರದ ಭೀತಿಯ ಹಿನ್ನೆಲೆಯಲ್ಲಿ ಕೋಳಿ ಮಾಂಸದ ಬೇಡಿಕೆ ಮತ್ತು ಬೆಲೆ ಕುಸಿದಿದೆ. ಈಗಾಗಲೇ ಕೋಳಿ ಮಾಂಸದ ಧಾರಣೆ 30% ಕಡಿಮೆ ಆಗಿದ್ದರಿಂದ ಮಾರಾಟಗಾರರು ಚಿಂತಿತರಾಗಿದ್ದಾರೆ. ಕರ್ನಾಟಕದಲ್ಲಿ ಸದ್ಯಕ್ಕೆ ಹಕ್ಕಿ ಜ್ವರ ಕಾಣಿಸಿಕೊಂಡಿಲ್ಲವಾದ್ದರಿಂದ ಯಾವುದೇ ಭೀತಿ ಇಲ್ಲ. ಆದರೂ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರದ ಗಡಿರೇಖೆಗೆ ಹತ್ತಿರದಲ್ಲಿರುವ ಜಿಲ್ಲೆಗಳಾದ ಬೀದರ್, ಕಲಬುರಗಿ,
ಕೊಪ್ಪಳ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ ಮತ್ತು ವಿಜಯಪುರದ ಕೋಳಿ ವ್ಯಾಪಾರಸ್ಥರು ತುಸು ಮುನ್ನೆಚ್ಚರಿಕೆ ವಹಿಸಬೇಕು. ಇನ್ನು ಬೆಂಗಳೂರಿನ ಮಟ್ಟಿಗೆ ಹೇಳುವುದಾದರೆ ರಂಗನತಿಟ್ಟು, ನೆಲಮಂಗಲ ಮುಂತಾದ ಕಡೆಗಳಲ್ಲಿ ಯಥೇಚ್ಛವಾಗಿ ಕೋಳಿ ಫಾರ್ಮ್ಗಳಿವೆ. ಕರ್ನಾಟಕದ ತಳಿಗಳನ್ನು ಇಲ್ಲಿಯೇ ಬೆಳೆಸಲಾಗುತ್ತದೆ. ಇದಲ್ಲದೆ ತಮಿಳುನಾಡು ಮೂಲದ ಸುಗುಣ ಮುಂತಾದ ಕಂಪನಿಗಳು ಮರಿಗಳನ್ನು ಕೋಳಿ ಮಾಂಸ ಮಾರಾಟಗಾರರಿಗೆ ಸರಬರಾಜು ಮಾಡುತ್ತವೆ. ಕೋಳಿ ಮಾಂಸ ಮಾರಾಟಗಾರರು ಆ ಮರಿಗಳನ್ನು ಸಾಕಿ ಅವುಗಳು ಬೆಳೆದಾದ ಮೇಲೆ ಮಾಂಸವನ್ನು ಮಾರಾಟಕ್ಕೆ ಕೊಡುತ್ತಾರೆ. ಹೊರ ರಾಜ್ಯದಿಂದ ಕೋಳಿಗಳನ್ನಾಗಲಿ ಅಥವಾ ಮಾಂಸವನ್ನಾಗಲಿ ತರುವ ರೂಢಿ ಇಲ್ಲ. ಹಾಗಾಗಿ ಬೆಂಗಳೂರಿಗೆ ಸದ್ಯದ ಮಟ್ಟಿಗೆ ಹಕ್ಕಿ ಜ್ವರದ ಭೀತಿ ಇಲ್ಲ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಪಾತಾಳಕ್ಕಿಳಿದ ಅಂತರ್ಜಲ. ಭಾರತದ ಭವಿಷ್ಯವೂ ಸಹ ಇದೇ ತರ ಇರಲಿದೆ ಎಂದ ತಜ್ಞರು. ಸಿಂಧು, ಸಟ್ಲೇಜ್, ರವಿ ಸೇರಿದಂತೆ ಹಲವಾರು ನದಿಗಳು ಹರಿಯುವ ಜಾಗ ಪಂಜಾಬ್. ವಿಭಜನೆಗೂ ಮುನ್ನ ಪಂಜಾಬ್ ಪ್ರಾಂತ್ಯವನ್ನು ಭಾರತದ ಧಾನ್ಯಗಳ ಕಣಜ ಎಂದು ಕರೆಯಲಾಗುತ್ತಿತ್ತು. ಭಾರತದಿಂದ ಪಾಕಿಸ್ತಾನ ಬೇರ್ಪಟ್ಟ ನಂತರ ಪಂಜಾಬ್ ಪ್ರಾಂತ್ಯ ಸಹ ಇಬ್ಬಾಗವಾಯಿತು. ಎರಡೂ ಕಡೆಯ ಭಾಗದಲ್ಲಿ ಅತ್ಯುತ್ತಮವಾಗಿ ಕೃಷಿ ಮಾಡಲಾಗುತ್ತಿತ್ತು. ಪಂಚನದಿಗಳ ನಾಡು ಪಂಜಾಬ್. ನದಿಯು ಹಿಮಾಲಯದ ಭಾಗದಿಂದ ತಂದು ಶೇಖರಿಸುವ ಫಲವತ್ತಾದ ಮಣ್ಣು, ವರ್ಷದ 3 ಹಂಗಾಮಿನಲ್ಲೂ ಇರುವ ನೀರಿನ ಲಭ್ಯತೆಯಿಂದ ಎರಡೂ ದೇಶದ ಪಂಜಾಬ್ ಪ್ರಾಂತ್ಯದಲ್ಲಿ ಕೃಷಿ ವ್ಯಾಪಕವಾಗಿ ನಡೆದಿತ್ತು. ಪಾಕಿಸ್ತಾನದ ಪಂಜಾಬ್ ಭಾಗವನ್ನು ದೇಶದ ಬ್ರೆಡ್ ಬಾಸ್ಕೆಟ್ ಎಂದು ಕರೆಯುತ್ತಾರೆ. ಆದರೆ ಮಿತಿಮೀರಿ ಕೊಳವೆ ಬಾವಿ ಕೊರೆದು ನೀರನ್ನು ಉಪಯೋಗಿಸಿದ್ದರ ಪರಿಣಾಮ ಅಂತರ್ಜಲ ಬಸಿದು ಇವತ್ತು ಪಾಕಿಸ್ತಾನದ ಪಂಜಾಬ್ನ ಕೃಷಿ ಜಮೀನುಗಳು ಬರಡಾಗುವ ಸ್ಥಿತಿಗೆ ತಲುಪಿವೆ. ಫಲವತ್ತಾದ ಕೃಷಿ ಜಮೀನುಗಳಲ್ಲಿ ಬೆಳೆದ ಗೋಧಿ ಇವತ್ತು ಬರಗಾಲದಿಂದ ಒಣಗುತ್ತಿದೆ. ಪಾಕಿಸ್ತಾನದ ಹವಾಮಾನ ಇಲಾಖೆಯ ಅಂಕಿಅಂಶದಂತೆ ಸೆಪ್ಟೆಂಬರ್ 2024ರಿಂದ 2025ರ ಜನವರಿಯ ತನಕ ಪಂಜಾಬ್ ಭಾಗದಲ್ಲಿ 40% ಕಡಿಮೆ ಮಳೆಯಾಗಿದೆ. ಇದರಿಂದ ಕೊಳವೆ ಬಾವಿಗಳು ಬರಿದಾಗಿದ್ದು ರೈತರ ಬೆಳೆ ಒಣಗಿದೆ. ದೇಶದಲ್ಲಿ ಬರ ಬೀಳುತ್ತಿರುವುದು ಇದೇ ಮೊದಲಲ್ಲ. ಆದರೆ ಪಂಜಾಬ್ನಲ್ಲಿ ಇಷ್ಟೊಂದು ಕೊಳವೆ ಬಾವಿಗಳು ಕೈಕೊಡುತ್ತಿರುವುದು ಹೊಸದು. ಆ ಭಾಗದಲ್ಲಿ ಅಂತರ್ಜಲ ಕಳೆದ ಕೆಲ ವರ್ಷಗಳಿಂದ ಅಪಾಯಕಾರಿ ಮಟ್ಟದಲ್ಲಿ ಕುಸಿಯುತ್ತಲೇ ಇದೆ. ರೈತರಿಗೆ ಹಿಂಗಾರಿನಲ್ಲಿ ಕಡಿಮೆ ನೀರು ಬೇಡುವ ಬೆಳೆಯನ್ನು ಹಾಕಲು ಶಿಫಾರಸು ಮಾಡಿದ್ದರೂ ಪ್ರಯೋಜನವಾಗಿಲ್ಲ. ವಿಪರೀತವಾಗಿ ಅಂತರ್ಜಲದ ನೀರನ್ನು ಉಪಯೋಗಿಸಿದ್ದರಿಂದ ಈ ಪರಿಸ್ಥಿತಿ ಬಂದಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಭಾರತದ ಪಂಜಾಬ್ ಭಾಗದಲ್ಲೂ ಇದೇ ಪರಿಸ್ಥಿತಿ ಇದೆ. ಈ ವರ್ಷ ಮುಂಗಾರು ಮತ್ತು ಹಿಂಗಾರು ಎರಡೂ ಅತ್ಯುತ್ತಮವಾಗಿದೆ. ಆದರೆ ಮುಂದೊಮ್ಮೆ ಮಳೆ ಕಡಿಮೆ ಆದರೆ ನಮ್ಮ ಪಂಜಾಬ್ನ ರೈತರ ಸ್ಥಿತಿಯೂ ಸಹ ಹೀಗೆ ಆಗುತ್ತದೆ. ಈಗಲೇ ಎಚ್ಚೆತ್ತುಕೊಂಡು ಪರ್ಯಾಯ ಬೆಳೆಯನ್ನು ಬೆಳೆಯಲು ಆರಂಭಿಸಿ ಎಂದು ಕೃಷಿ ತಜ್ಞರು ಪಂಜಾಬ್ ಮತ್ತು ಹರಿಯಾಣದ ರೈತರನ್ನು ಎಚ್ಚರಿಸಿದ್ದಾರೆ. ಆದರೆ ರೈತರು ಮಾತ್ರ ಸಾಲ ಮನ್ನಾ, ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತರಿ ಎಂದು ಹೋರಾಟ ಮಾಡುವುದರಲ್ಲಿ ಮಗ್ನರಾಗಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.